ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತಿದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಮಾವಾಸ್ಯೆ, ಎಳ್ಳ ಅಮಾವಾಸ್ಯೆ ಅಂಥೇಳಿ ಅದನ್ನು ರೈತರ ಹಬ್ಬ ಅಂತಲೇ ಸ್ಪೆಷಲಾಗಿ ಕರೆಯೋದು. ಅದಕ್ಕೋಸ್ಕರ ಒಂದು ವೀಕಿಂದನೇ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಮನೆಯಲ್ಲಿ. ಇದು ಬಂದು ಹಿಂದಿನ ದಿನ, ಅಂದರೆ ಇವತ್ತು ಹಬ್ಬ ಅಂದರೆ ಹಿಂದಿನ ದಿನವೇ ಬೆಳಗ್ಗೆ 4 ಗಂಟೆಗೆ ಎದ್ದು ಒಂದಿಷ್ಟು ರೊಟ್ಟಿ ಮಾಡಿದರು ನಮ್ಮ ಮಮ್ಮಿ, ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ. ಅದಾದ ನೆಕ್ಸ್ಟ್ ಇವತ್ತು ಹಬ್ಬದ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಅವಲಕ್ಕಿ ಮಾಡಿದರು. ಇವತ್ತು ಕೂಡ ಜಾಸ್ತಿ ಅಡುಗೆ ಮಾಡೋದು ಇರೋದ್ರಿಂದ ಬೆಳಗ್ಗೆ 4-4:15ಗೆ ಎದ್ದಿರ್ತಾರೆ ಅವರು. ಇದೇನೋ ಸಜ್ಜೆ ಕಡ್ಬಂತೆ, ಅದು ಪುಂಡೆ ಪಲ್ಯ, ಇದೇನೋ ಭರ್ತಾ, ಇನ್ನೂ ಒಂದೆರಡು ಥರ ಪಲ್ಯಗಳು, ಚಟ್ನಿಗಳು ಎಲ್ಲನೂ ರೆಡಿ ಮಾಡಿರ್ತಾರೆ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು. ಬಿಕಾಸ್ ಹೊಲಕ್ಕೆ ಹೋಗಬೇಕಲ್ಲ, ಒಂದು 10-11 ಗಂಟೆಗೆ ಹೋಗಬೇಕಂದ್ರೆ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿರಬೇಕು. ಸ್ವೀಟಿಗೆ ಕಡುಬು ಅಂಥೇಳಿ ಮಾಡಿರ್ತೀವಿ ನಾವು, ಅದು ಬಂದು ಹೂರಣದ್ದು. ಇದು ಬಂದು ಒಬ್ಬಟ್ಟು ಸಾಂಬಾರು, ನಾವು ಬಂದು ಕಟ್ಟಿನ ಸಾಂಬಾರು ಅಂಥೇಳಿ ಕರಿತೀವಿ. ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ತಾರೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾರ್ಮಲಿ ಎಲ್ಲ ಅಮಾವಾಸ್ಯೆಗೆ ಎಲ್ಲ ಗಾಡಿ ವಾಶ್ ಮಾಡಿ ಪೂಜೆ ಮಾಡೋದು ಪದ್ಧತಿ. ಸೊ ಅದರಲ್ಲೂ ಇವತ್ತು ರೈತರ ಹಬ್ಬ, ಅದೇ ಎಳ್ಳ ಅಮಾವಾಸ್ಯೆ ಅನ್ನಲ್ಲ, ಹಾಗಾಗಿ ಅದಕ್ಕೆ ಎಲ್ಲ ಗಾಡಿಗಳನ್ನೆಲ್ಲ ನಮ್ಮ ತಮ್ಮ ವಾಶ್ ಮಾಡ್ತಿದ್ದ. ಅದಾದಮೇಲೆ ನಮ್ಮ ತಂಗಿ ಸ್ನಾನ ಅದೆಲ್ಲ ಆಗಿತ್ತು ಅವಳು ಪೂಜೆ ಎಲ್ಲ ಮಾಡ್ತಿದ್ಲು. ಅಂದರೆ ಟ್ರ್ಯಾಕ್ಟರೇ ಮೇನ್ ಅವರಿಗೆ ಆ್ಯಕ್ಚುಲಿ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀಟಾಗಿಯೇ ಪೂಜೆ ಮಾಡು ಅಂತೆಲ್ಲ ಹೇಳ್ತಿದ್ವಿ, ಸ್ಪೆಷಲಾಗಿ ಪೂಜೆ ಮಾಡು ಅಂತೆಲ್ಲ ಹೇಳ್ತಿದ್ವಿ. ಎಲ್ಲ ವೆಹಿಕಲ್ಸ್ ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಎಲ್ಲ ರೆಡಿಯಾಗಿದ್ವಿ. ಅಂದರೆ ತೋಟಕ್ಕೆಲ್ಲ ಹೋಗಬೇಕಲ್ಲ ಇವತ್ತು ಅಮಾವಾಸ್ಯೆ ಅಂತೇಳಿ, ಹಾಗಾಗಿ ಪಕ್ಕದ ಮನೆ ಆಂಟಿಗೆಲ್ಲ ಕರೆದಿದ್ವಿ ನಾವು. ಅವರು ಕೂಡ ರೆಡಿ ಆಗ್ತಿದ್ರು. ಮನೆ ಬಿಟ್ಟು ಹೋಗೋಷ್ಟರಲ್ಲೇ 11:30 ಆಗಿಬಿಟ್ಟಿತ್ತು. ನಡೆಯುತ್ತೆ, ಎಷ್ಟೊತ್ತಾದರೂ ಇದೇ ಟೈಮಿಗೆ ಹೋಗಬೇಕು ಅಂತೇನಿಲ್ಲ. 11:30ಗೆ ಹೋಗ್ತಿದ್ರು. ಅವರೆಲ್ಲ ಬಂದು ಟ್ರ್ಯಾಕ್ಟರಲ್ಲಿ ಹೋಗ್ತಿದ್ರು, ತಗೊಂಡಿರೋ ಅಡುಗೆನೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಹೋಗ್ತಿದ್ರು. ನಾನು ಬಂದು ಸ್ಕೂಟಿಲಿ ಹೋಗ್ತಿದ್ದೆ, ಇದರಲ್ಲಿ ಬೇಡ ಅಂಥೇಳಿ. ಅವರು ಮುಂದೆ ಹೋಗ್ತಾಯಿದ್ರು, ನಾವು ಹಿಂದೆ. ಅಂದರೆ ಒಂಥರ ಖುಷಿ. ಟ್ರ್ಯಾಕ್ಟರಲ್ಲಿ ಮುಂಚೆ ಎಲ್ಲ ಎತ್ತಿನ ಗಾಡಿ ಅಂತೆಲ್ಲ ಇರ್ತಿತ್ತು ನಮ್ಮದು, ಅದರಲ್ಲಿ ಹೋಗ್ತಿದ್ವಿ ತೋಟಕ್ಕೆಲ್ಲ. ಇವಾಗ ಎಲ್ಲಿ ಸಿಗೋದೇ ಇಲ್ಲಪ್ಪ, ಎಲ್ಲೋ ಒಂದೊಂದು ಇರುತ್ತಷ್ಟೆ. ಅಲ್ಲಿ ಹೋದ್ಮೇಲೆ ತೋಟದಲ್ಲಿ ಒಂದು ಮನೆ ಕೂಡ ಕಟ್ಸಿದ್ದಾರೆ ನಮ್ಮಪ್ಪ, ಅಲ್ಲಿಂದಾನೆ ಎಲ್ಲ ಗ್ರೀನ್ರಿ ಎಲ್ಲ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ನಾನು ಮುಂಚೆ ರೀಚ್ ಆಗಿದ್ದೆ. ಇವರು ಆಮೇಲೆ ಬಂದರು, ಎಲ್ಲ ಊಟನೆಲ್ಲ ಕೆಳಗಡೆ ಇಳಿಸಿದ್ರು. ಅದೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲನೂ ಹೊಲಕ್ಕೆ ಫಸ್ಟು ನೈವೇದ್ಯ ಥರ ಕೊಡಬೇಕು. ಅಂದರೆ ದೇವ್ರಿಗೆ ಯಾವ ಥರ ನೈವೇದ್ಯ ಮಾಡ್ತೀವಿ ಆ ಥರ ನಾವು ನಮ್ಮದು ಹೊಲಕ್ಕೆ ನೈವೇದ್ಯ ಅದನ್ನು ಕೊಡಬೇಕು. ಸೊ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ತಿದ್ರು. ಒಂದು 5 ಕಲ್ಲು ತೊಗೊತೀವಿ ಫಸ್ಟು. ನಮ್ಮದು ಪೂಜೆ ಒಂಥರ ವಿಭಿನ್ನವಾಗಿರುತ್ತಲ್ಲಿ. 5 ಕಲ್ಲುಗಳನ್ನಿಟ್ಟು ಅದಕ್ಕೆ ಕುಂಕುಮ ಮತ್ತು ವಿಭೂತಿ ಎಲ್ಲ ಹಚ್ಚಿ, ಆಮೇಲೆ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ, ಅದಕ್ಕೆ ತೆಂಗಿನಕಾಯಿ ಒಡೆದು, ಅದಾದಮೇಲೆ ಸರ್ಗ ಚೆಲ್ಲೋದು ಅಂಥೇಳಿ ಹೇಳ್ತೀವಿ ನಾವು. ಅಂದರೆ ನೈವೇದ್ಯ ಮಾಡೋದು, ಎಲ್ಲ ಇಡೀ ಹೊಲಕ್ಕೆಲ್ಲ ಫುಲ್ ನೈವೇದ್ಯ ಮಾಡೋದು. ಅದಕ್ಕೆ ನಾವೆಲ್ಲ ಸರ್ಗ ಚೆಲ್ಲೋದು ಅಂತ ಹೇಳ್ತೀನಿ. ಯಾವ ಥರ ಮಾಡ್ತಾರೆ ನೋಡಿ ಇಲ್ಲಿ. ಅಂದರೆ ಒಂದು ಕಡೆ ತೋಟದಲ್ಲೆಲ್ಲ ನಾವು ಮಾಡ್ತಿದ್ವಿ, ಇನ್ನೊಂದು ಕಡೆ ನಮ್ಮ ಮಮ್ಮಿ ಮತ್ತು ಪಪ್ಪ ಹೋಗಿದ್ರು. ಅಂದರೆ ಎಲ್ಲರೂ ಒಂದೇ ಕಡೆ ಮಾಡ್ತಾ ಹೋದರೆ ಟೈಮ್ ವೇಸ್ಟ್ ಆಗಿಬಿಡುತ್ತದು. ಅಟ್ಲೀಸ್ಟ್ 1 ಅನ್ನೋದ್ರಲ್ಲಿ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಮಮ್ಮಿ ಪಪ್ಪ ಇನ್ನೊಂದು ಕಡೆ ಹೋಗಿದ್ದರು. ಆಮೇಲೆ ಈ ಕಡೆ ನಾವೆಲ್ಲ ಒಂದು ಕಡೆ ಪೂಜೆ ಮಾಡ್ತಾಯಿದ್ವಿ. ಅಲ್ಲೂ ಹೊಲದಲ್ಲಿ ಪೂಜೆ ಮಾಡಿ, ಅಲ್ಲೂ ಕೂಡ ಸರ್ಗ ಎಲ್ಲ ಚೆಲ್ಲಿ, ಅಂದರೆ ಅದೇ ನೈವೇದ್ಯನೆಲ್ಲ ಹೊಲಕ್ಕೆ ಸ್ವಲ್ಪ ಅರ್ಪಣೆ ಎಲ್ಲ ಮಾಡಿ, ಅದಾದ ನಂತರ ನಮ್ಮದು ಅಜ್ಜ ಅಜ್ಜಿದು ಸಮಾಧಿ ಕೂಡ ಇದೆ ಅಲ್ಲೇ ನಮ್ಮ ತೋಟದಲ್ಲೇ ಮಾಡಿರೋದ್ರಿಂದ ಅದನ್ನು ಎಲ್ಲ ಪೂಜೆ ಮಾಡಿ ಬರೋಷ್ಟರಲ್ಲೇ 1:30 ಆಗಿತ್ತು. ಅಂದರೆ ನಮ್ಮ ಫ್ಯಾಮ್ಲಿಲಿ ಎಷ್ಟು ಜನ ಇರ್ತೀವಿ ಅವರೆಲ್ಲ ಕೂಡ ಮಾಡ್ತೀವಿ ಅದನ್ನು. ಅಂದರೆ ಸಪ್ರೇಟಾಗಿದ್ದರೆ ಸಪ್ರೇಟಾಗಿ ಮಾಡ್ತೀವಿ, ಜೊತೆಗಿದ್ದರೆ ಜೊತೆಗೆ ಮಾಡ್ತೀವಿ. ಇವಾಗೆಲ್ಲ ಬೇರೆ ಬೇರೆ ಮನೇಲಿ ಇರ್ತೀವಲ್ಲ, ಅವರು ಬಂದು ಪೂಜೆ ಮಾಡ್ತಿದ್ರು. ನಾವು
ಕೂಡ ಪೂಜೆ ಮಾಡಿದ್ವಿ. ಇದು ಬಂದು ನಮ್ಮದು ಅಜ್ಜಿ ಮತ್ತು ಅಜ್ಜನ ಸಮಾಧಿ. ಮೇನ್ಲಿ ಎಳ್ಳ ಅಮಾವಾಸ್ಯೆ ನಮ್ಮದು ಉತ್ತರ ಕರ್ನಾಟಕ ಜನರಿಗೆ ಏನಕ್ಕೆ ವಿಶೇಷ ಅಂದರೆ, ರೈತರೆಲ್ಲ ಇವಾಗ ಬಂದು ರಾಶಿ ಟೈಮ್ ಆಗಿರುತ್ತೆ, ಎಲ್ಲ ಅವ್ರದ್ದು ಬೆಳೆಗಳೆಲ್ಲ ಬೆಳೆದಿರುತ್ತೆ. ಅದೆಲ್ಲ ಇನ್ನು ಒಳ್ಳೆ ರಾಶಿ ಸಿಗಲಿ, ಒಳ್ಳೆ ಫಲವತ್ತತೆ ಸಿಗಲಿ ಅಂಥೇಳಿ ಭೂಮಿ ಪೂಜೆ ಮಾಡಿ, ಭೂಮಿಗೆ ಎಲ್ಲ ನೈವೇದ್ಯ ಸಮರ್ಪಣೆ ಮಾಡಿ ಬೇಡ್ಕೊಳ್ಳೋ ಟೈಮು. ಹಾಗಾಗಿ ನಾರ್ಮಲಿ ಜನವರಿ ಫಸ್ಟಲ್ಲಿ ಅಥವಾ ಡಿಸೆಂಬರ್ ಎಂಡಲ್ಲಿನೇ ಈ ಹಬ್ಬ ಬರೋದು. ಜನವರಿ ಸ್ಟಾರ್ಟ್ ಅಥವಾ ಮಿಡಲ್ ಆಗುತ್ತಲ್ಲ, ಆವಾಗಿಂದ ನಮ್ಮದು ಸೈಡೆಲ್ಲ ರಾಶಿ ಎಲ್ಲ ಸ್ಟಾರ್ಟ್ ಆಗೋದು ಅಷ್ಟೇ. ಇದಕ್ಕೋಸ್ಕರ ನಮ್ಮದು ಕಡೆ ಸ್ವಲ್ಪ ಎಳ್ಳಮಾವಾಸ್ಯೆ ನೀಟಾಗಿ ವಿಜೃಂಭಣೆಯಾಗಿ ಆಚರಿಸ್ತೀವಿ. ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಒಂದು 2 ಡೇಸಿಂದನೇ ಪ್ರಿಪೇರ್ ಮಾಡ್ತಿದ್ದಾರೆ ಅವರು. ಅದು ಭರ್ತ ಅಂಥೇಳಿ, ಇದು ಪುಂಡೆ ಪಲ್ಯ, ಬ್ಯಾಳಿ ಪಲ್ಯ, 1-2-3 ಥರ ಪಲ್ಯಗಳು, ಚಪಾತಿಗಳು, ರೊಟ್ಟಿ, ಶೇಂಗಾ ಹೋಳ್ಗೆ, ಅದು ನಮ್ಮ ಸೈಡ್ ಸ್ಪೆಷಲ್ಲು. ಎಲ್ಲ ಥರ ಅಡುಗೆನೂ ತಗೊಂಡು ಬಂದಿರೋದನ್ನೆಲ್ಲರೂ ಸೇರಿ ತೋಟದಲ್ಲಿ ಕೂತು ಊಟ ಮಾಡೋದೇ ಒಂಥರ ಸ್ಪೆಷಲ್ ಫೀಲ್. ಅಂದರೆ ಪಪ್ಪ ಅವರೇನು ಡೈಲಿ ಹೋಗ್ತಿರ್ತಾರೆ, ಅವ್ರಿಗೇನು ಹೊಸದಾಗಿ ಅನ್ನಿಸ್ತಿರಲ್ಲ, ಬಿಕಾಸ್ ಅವ್ರು ಡೈಲಿ ಹೊಲದಲ್ಲೇ ಊಟ ಮಾಡೋದು. ನಾವೇ ಸಿಟಿಯಿಂದ ಹಬ್ಬಕ್ಕಂತೆಲ್ಲ ಹೋಗಿರ್ತೀವಲ್ಲ, ನಮಗೊಂಥರ ಖುಷಿ. ಎಲ್ಲ ಮುಗಿಸಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ಇದು ಬಂದು ಈ ಇಯರ್ದು ಲಾಸ್ಟ್ ವ್ಲಾಗ್. ಮತ್ತೆ ನೆಕ್ಸ್ಟ್ ಇಯರಲ್ಲಿ ಸಿಗೋಣ. ಥ್ಯಾಂಕ್ ಯು.